ನಮಸ್ತೆ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿರೋಂತಹ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ತೆಗಳು. ಮತ್ತು ಇವತ್ತೇನಂತ ಹೇಳಿದ್ರೆ, ಇವತ್ತೊಂದು ನಿಮಗೆ ಗೊತ್ತಿರೋಂಥ ಮೊಬೈಲ್ ಬಗ್ಗೆನೇ ಇವತ್ತೊಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಇದರಲ್ಲಿ ನಿಮಗೆ ಯಾವ ಥರ ಯೂಸ್ ಆಗುತ್ತೆ, ಕ್ಯಾಮ್ರಾ ಎಲ್ಲರಿಗೂ ಗೊತ್ತಿರುತ್ತೆ, ಕ್ಯಾಮ್ರಾ, ಪ್ರೊಸೆಸರು, ರ್ಯಾಮು ಆ ಥರ. ಇದರಲ್ಲಿ ನಿಮಗೆ ಇನ್ನೂ ಎಕ್ಸ್ಟ್ರಾ ಬೆನಿಫಿಟ್ಸ್ ಯಾವ ಥರ ಬರುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಬಂದು ಓಪೋ F27 ಅಂತೇಳಿ. ಇದು ಬಂದು 2 ವೇರಿಯಂಟಲ್ಲಿ ಸಿಗುತ್ತೆ ನಿಮಗೆ. 8GB ರ್ಯಾಮು, 128GB ಸ್ಟೋರೇಜ್ ನೋಡಿದ್ರೆ ನಿಮಗೆ 20,999 ಆಗುತ್ತೆ. ಮತ್ತು 8GB ರ್ಯಾಮು, 256GB ಸ್ಟೋರೇಜ್ ನೋಡ್ತೀನಿ ಅಂತಂದರೆ 22,999 ಆಗುತ್ತೆ. ಇದು ಬೇಕಿದ್ರೆ ನೀವು ಬೈ ಮಾಡ್ತೀನಿ ಅಂತ ಹೇಳಿದ್ರೆ ಯಾವುದೇ ಥರ ಮೊಬೈಲ್ ಅಂಗಡಿಗೆ ಬೇಕಿದ್ರೆ ನೀವು ಹೋಗ್ಬೋದು, ವಿಸಿಟ್ ಮಾಡ್ಬೋದು. ಇಲ್ಲ ಸೇಮ್ ಫೈನಾನ್ಸ್ ಆಪ್ಷನ್ಗಳು ಕೂಡ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡು, SBI, ICICI, ಕೋಟಕ್ಕು, HDFC, ಬ್ಯಾಂಕ್ ಆಫ್ ಬರೋಡಾ ಈ ಥರ ಯಾವುದೇ ಥರ ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇದೆ, ಇನ್ಸ್ಟಂಟ್ ಫ್ಲ್ಯಾಟ್ ಡಿಸ್ಕೌಂಟು ಸಿಗುತ್ತೆ. ವಿತ್ತು ನಿಮ್ಮ ಮೊಬೈಲು ಕೂಡ ಡಿಸ್ಕೌಂಟ್ ಆಗುತ್ತೆ. ಇ ಎಮ್ ಐ ಕನ್ವರ್ಜೇಷನ್ ಆದರೂ ತೊಗೊಳ್ಬೋದು. ನಿಮಗೆ ನೋ ಕಾಸ್ಟ್ EMI ಕೂಡ ಅವೈಲೇಬಿಲಿಟಿ ಇರುತ್ತೆ. ಜೊತೆಗೆ ಒನ್ ಶಾರ್ಟ್ ಪೇಮೆಂಟ್ ಆದರೂ ಬೇಕಿದ್ರೆ ನೀವು ಮಾಡ್ಕೋಬೋದು. ಇದಲ್ಲದೆ ಈ ಮೊಬೈಲಲ್ಲಿ ಏನು ನಿಮಗೆ ಆ ಥರ ವಿಶೇಷ ಅಂತ ಹೇಳಿದ್ರೆ, ಇದು ಬಂದು ನಿಮಗೆ ಮೇಯ್ನಾಗಿ ಅಂತ ಹೇಳಿದ್ರೆ ಮ್ಯೂಸಿಕ್ ಅಂತ ಹೇಳಿದ್ರೆ ಇವಾಗ ಸೌಂಡ್ ಕ್ವಾಲಿಟಿ. ಇದರಲ್ಲಿ ಬಂದು ನಿಮಗೆ 300% ಅಲ್ಟ್ರಾ ವಾಲ್ಯೂಮ್ ಮೋಡ್ ಅಂತ ಬರುತ್ತೆ. ನೀವು ಹೋಗ್ಬೋದು. ಯೂಟ್ಯೂಬಲ್ಲಿ ನೀವು ಯಾವುದೇ ಥರ ಒಂದು ವಿಡಿಯೋ ಏನಾದರೂ ನೀವು ಒಂದು ಸಾಂಗು ಆ ಥರ ಏನಾದರೂ ಇಲ್ಲ ರೀಲ್ಸು, ಇವಾಗ ನೋಡಿ ನಾನೇ ಒಂದು ಸಾಂಗ್ ಪ್ಲೇ ಮಾಡ್ತೀನಿ. ನೋಡೋದಲ್ಲ ಫ್ರೆಂಡ್ಸ್, ಇದು ಬಂದು ಅಲ್ಟ್ರಾ ವಾಲ್ಯೂಮ್ ಮೋಡ್ 300% ಅಂತ ಇರುತ್ತೆ. ಇದರಿಂದ ನಿಮಗೆ ಒಂದು ಸಾಂಗ್ ಆಗಲಿ ಮನೇಲಿ ಈ ಡಿಸ್ಟೆನ್ಸಲ್ಲಿ ಕೇಳೋ ಥರ ಇದ್ದರೆ ನಿಮಗೇನು ಸ್ಪೀಕರ್ ಅವಶ್ಯಕತೆ ಇರಲ್ಲ. ಮೊಬೈಲಲ್ಲೇ ಬೇಕಿದ್ರೆ ನೀವು ಪ್ಲೇ ಮಾಡಿ ಕೇಳ್ಬೋದು, ಎಂಜಾಯ್ ಮಾಡ್ಬೋದು ಆ ಸಾಂಗ್ನು. ಇದರಲ್ಲಿ ಬಂದು ಅಲ್ಟ್ರಾ ವಾಲ್ಯೂಮ್ ಮೋಡ್ 300% ಇರುತ್ತೆ. ಇದು ಏನಕ್ಕೆ ಅಂತ ಹೇಳಿದ್ರೆ, ಇವಾಗ ಮನೆಯಲ್ಲಿ ಏಜ್ಡ್ ಪರ್ಸನ್ ಇರ್ತಾರೆ, ಇಲ್ಲ ಕಿವಿ ಕೇಳಿಸಲ್ಲ, ಈ ಥರ ಏನಾರು ಇತ್ತು ಅಂತ ಹೇಳಿದ್ರೆ ನಿಮಗೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಕೊಡಪ್ಪ, ನಂಗೆ ಸೌಂಡ್ ಕೇಳಿಸ್ತಾ ಇಲ್ಲ, ಈ ಥರ ಎಲ್ಲ ಇರ್ತಾರಲ್ವಾ ಮನೇಲಿ ಹೇಳೋ ಅಂಥವ್ರು. ಅದಕ್ಕೆ ಬೇಕಿದ್ರೆ ನೀವು ಇದು ಬೇಕಿದ್ರೆ ಕೊಡಿಸ್ಬೋದು ಮೊಬೈಲ್ಸು. ಇದಲ್ಲದೆ ನಿಮಗೆ ಇನ್ನೊಂದು, ಇವಾಗ ಮೊಬೈಲ್ ಚಾರ್ಜ್ ಹಾಕಿರ್ತೀರಾ, ಇಲ್ಲ ಕಿವಿ ಕೇಳಿಸಲ್ಲ ಆ ಥರ ಎಲ್ಲ ಇತ್ತು ಅಂತ ಹೇಳಿದ್ರೆ ಮೊಬೈಲ್ ಚಾರ್ಜ್ ಹಾಕಿದಾಗ ನೋಟಿಫಿಕೇಶನ್ ಎಲ್ಲ ಕೂಡ ನಿಮಗೆ ಈ ಫೋನಲ್ಲಿ ಬ್ಲಿಂಕ್ ಆಗುತ್ತೆ. ಅದು ಯಾವ ಥರ ಅಂತ ಹೇಳಿದ್ರೆ, ಇದರಲ್ಲಿ ನಿಮಗೆ ಹ್ಯಾಲೋ ಲೈಟ್ ಅಂತ ಇರುತ್ತೆ, ಇಲ್ಲ ಅಂತ ಹೇಳಿದ್ರೆ ಬ್ರೀತಿಂಗ್ ಲೈಟ್ ಅಂತ ಇರುತ್ತೆ. ನೀವು ಸೆಟ್ಟಿಂಗ್ ಹೋಗಿ, ಈ ಫೋನ್ ಆಲ್ರೆಡಿ ಯೂಸ್ ಮಾಡ್ತಾ ಇರೋರು ಈ ಆಪ್ಷನ್ ಗೊತ್ತಿಲ್ಲ ಅಂತಿದ್ರೆ ಇವಾಗ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಬ್ರೀತಿಂಗ್ ಲೈಟ್ ಅಂತ ಬಂತಿದೆ ನೋಡಿ, ಬ್ರೀತಿಂಗ್ ಲೈಟ್ಸ್ ವಿತ್ ಕಲರ್ಸು, ಈ ಥರ ಯಾವುದೇ ಥರ ನೀವು ಟ್ಯಾಪ್ ಮಾಡಿದ್ರು ಅಲ್ಲಿ ಹೋದಾಗ ನಿಮಗೆ ಕಾಣಿಸ್ತಲ್ವಾ, ಡಿಸ್ಪ್ಲೇ ಐತಲ್ವ, ಇದರಲ್ಲಿ ನಿಮಗೆ ಬ್ರೀತಿಂಗ್ ಲೈಟ್ ಕಲರ್ಸ್ ಅಂತ ಹೋದರೆ ಇದರಲ್ಲಿ ನಿಮಗೆ ಇರುತ್ತೆ ಕಾಲ್ಸ್ಗೆ ಯಾವ ಥರ ಬೇಕು, ನೋಟಿಫಿಕೇಷನ್ಸು, ಮತ್ತು ಗೇಮ್ಸು, ಮತ್ತು ಮ್ಯೂಸಿಕ್ಕು, ಇದು 4 ಆಪ್ಷನ್ ಇರುತ್ತೆ. ಇವಾಗ ನೋಡಿ ನಾನು ನೋಟಿಫಿಕೇಷನ್ ಇಟ್ಕೊಂಡೆ. ನೋಟಿಫಿಕೇಷನ್ಗೆ ನಿಮ್ಗೆ ಈ ಥರ ಲೈಟ್ಸ್ ಬರ್ತಾ ಇದೆ. ಮತ್ತು ಗೇಮ್ಸ್ ನೋಡ್ತೀನಿ, ಇನ್ ಕೇಸ್ ಗೇಮ್ಸ್ ಆಡೋದ್ರಿದ್ರೆ ನೋಟಿಫಿಕೇಷನ್ಸು ಮತ್ತು ಕಾಲ್ಸು. ಈ ಥರ ಇರೋದ್ರಿಂದ ನಿಮಗೆ ಈಸಿಯಾಗಿ ಯಾರು ಕಾಲ್ ಮಾಡಿದ್ರೆ ಆ ಲೈಟ್ ಬ್ಲಿಂಕ್ ಆಗ್ತಿರೋದ್ರಿಂದ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಇದು ಬಂದು ನಿಮಗೆ ಫ್ರಂಟ್ ಕ್ಯಾಮ್ರಾ ಬಂದು 32 ಮೆಗಾಪಿಕ್ಸೆಲ್ ಬರುತ್ತೆ ಫ್ರಂಟ್ ಕ್ಯಾಮ್ರಾ. ಬ್ಯಾಕ್ ಕ್ಯಾಮ್ರಾ ಬಂದು ಟ್ರಿಪಲ್ ರೇರ್ ಕ್ಯಾಮ್ರಾ ಬರುತ್ತೆ, 50 ಮೆಗಾಪಿಕ್ಸೆಲ್ ಪ್ಲಸ್ 8 ಮೆಗಾಪಿಕ್ಸೆಲ್ ಮತ್ತು 2 ಮೆಗಾಪಿಕ್ಸೆಲ್ ಬರುತ್ತೆ. 50 ಮೆಗಾಪಿಕ್ಸೆಲ್ ಬಂದು ನಿಮಗೆ ಪ್ರೈಮರಿ ಕ್ಯಾಮ್ರಾ ಬರುತ್ತೆ, 8 ಮೆಗಾಪಿಕ್ಸೆಲ್ ಬಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ ಬರುತ್ತೆ, ಮತ್ತು 2 ಮೆಗಾಪಿಕ್ಸೆಲ್
ಮೈಕ್ರೋ ಮೋಡ್ ಅಂತ ಬರುತ್ತೆ. ಸೊ ಅದಕ್ಕೆ ನಿಮಗೆ 2 MP ಬರುತ್ತೆ. ಇದಲ್ಲದೆ ಇದರಲ್ಲಿ ಬಂದು ಫ್ರೆಂಡ್ಸ್ ಇದು ಕೂಡ ನಿಮಗೆ ಬರುತ್ತೆ. ಮೊಬೈಲಲ್ಲಿ ನೋಡ್ತೀನಿ ಅನ್ನೋದಾಯ್ತಂದ್ರೆ ಸೊ ಇದು ಆಲ್ರೆಡಿ ನಿಮ್ಗೆ ಗೊತ್ತು ಅಂತ ಹೇಳ್ಬಿಟ್ಟು ಎರೇಸರ್ 2.0 ಅಂತ ಬರುತ್ತೆ. ಇದು ಯಾವ ಥರ ಅಂತ ಹೇಳಿದ್ರೆ ನೀವೆಲ್ಲಾದ್ರೂ ಒಂದು ಟೆಂಪಲ್ಗೆ ಹೋಗಿರ್ತೀರಾ, ಇಲ್ಲ ಒಂದು ಪಾರ್ಟಿ ಅಟೆಂಡ್ ಮಾಡಿರ್ತೀರಾ, ಇಲ್ಲ ಮ್ಯಾರೇಜ್ಗೆ ಹೋಗಿರ್ತೀರಾ. ಸೊ ಇಲ್ಲೇ ನಿಮ್ದು ಯಾವ್ದಾರ ಒಂದು ಗ್ರೂಪ್ ಸೆಲ್ಫಿ ಈ ಥರ ತಗೊಂಡಾಗ ಸೊ ಎಲ್ಲರೂ ಬ್ಯಾಕ್ ಗ್ರೌಂಡ್ ಜನ ಇರ್ತಾರೆ. ಇಲ್ಲ ಅಂದ್ರೆ ಒಂದು ಸ್ಟ್ರೀಟ್ಗೆ ಹೋಗಿರ್ತೀರಾ, ಸೊ ಅಲ್ಲಿ ಯಾವುದೋ ನಿಮ್ಗೆ ಪಿಕ್ ಇಷ್ಟ ಆಗಿರುತ್ತೆ, ಫೋಟೋ ಕ್ಯಾಪ್ಚರ್ ಮಾಡಿರ್ತೀರಾ. ಸೊ ಅದನ್ನು ನೀವು ಸೋಷಿಯಲ್ ಮೀಡಿಯಾ ಆ ಥರ ಎಲ್ಲ ನೀವು ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದ್ರೆ ಸ್ವಲ್ಪ ನಿಮ್ಮದೇ ಪರ್ಟಿಕ್ಯುಲರ್ ಆಗಿ ಒಂದು ವಾಲ್ಪೇಪರ್ ಪರ್ಟಿಕ್ಯುಲರ್ ಆಗಿ ಒಂದು ಫೋಟೋ ಬೇಕಿದ್ರೆ ನೀವು ಕ್ರಿಯೇಟ್ ಮಾಡ್ಕೋಬೋದು. ಇಲ್ಲಿ ರಿಮೂವ್ ಎರೇಸರ್ ಅಂತ ಬರುತ್ತೆ. ಸೊ ಎರೇಸರ್ ಸೆಟ್ಟಿಂಗಲ್ಲಿ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಎರೇಸರ್ ಅಂತ ಬರುತ್ತೆ. ಈ ಥರ ರಿಮೂವ್ ಪೀಪಲ್ಸ್ ಅಂತ ಇರುತ್ತೆ. ನಿಮಗೆ ಯಾವ್ದು ಬೇಕಾದ್ರೂ ಇದ್ರಲ್ಲಿ ರಿಮೂವ್ ಆಗ್ತಾ ಇಲ್ಲ. ಸೊ ಪೀಪಲ್ಸ್ ಇರಬೇಕು, ಇಲ್ಲ ಒಂದಕ್ಕಿಂತ ಹೆಚ್ಚು ಜಾಸ್ತಿ ಜನ ಇರಬೇಕು. ಸೊ ಆ ಟೈಮಲ್ಲಿ ನೀವು ಮಾಡ್ಕೊಂಡಾಗ ಇಲ್ಲಿ ರಿಮೂವ್ ಪೀಪಲ್ ಅಂತ ಕೊಟ್ಟು ಡನ್ ಅಂತ ಕೊಟ್ಟರೆ ಸೊ ಕಂಪ್ಲೀಟ್ ಬೇಕಿದ್ರೆ ಇದು ನಿಮಗೆ ಎರೇಸರ್ ಬರುತ್ತೆ. ಅದಾದಮೇಲೆ ಸ್ಮಾರ್ಟ್ ಇಮೇಜಿಂಗ್ ಮ್ಯಾಟಿಂಗ್ ಅಂತ. ಸೊ ಇದು ಬೇಕಿದ್ರೆ ನೋಡಿ ಈ ಥರ ಸ್ಟ್ರೈಟ್ ನೋಡಿ ತೋರಿಸ್ತಾ ಇದೆಯಲ್ಲ. ಸೊ ನಿಮ್ಗೆ ಕಂಪ್ಲೀಟ್ ಈ ಥರ ಎಡಿಟ್ ಹೋಗ್ಬಿಟ್ಟು ಇದು ಈ ಥರ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸೊ ಒಂದು ವಾಲ್ಪೇಪರ್ ಕ್ರಿಯೇಟ್ ಆಗುತ್ತೆ. ಅದು ಬೇಕಿದ್ರೆ ನೀವು ಕ್ಯಾಪ್ಚರ್ ಮಾಡ್ಕೋಬೋದು. ನಿಮ್ಮದು ಪರ್ಟಿಕ್ಯುಲರ್ ನಿಮ್ಮದೇ ಆದಂಥ ವಾಲ್ಪೇಪರ್ ಬೇಕಿದ್ರೆ ಕ್ರಿಯೇಟ್ ಮಾಡ್ಕೋಬೋದು. ಇದು ನಿಮಗೆ ಗೊತ್ತು, ಇದು ಲಿಂಕ್ ಪೋಸ್ಟ್ ಅಂತ ಹೇಳ್ಬಿಟ್ಟು ಇದು ಅವಾಗೇನೆ ಹೇಳಿದ್ನಲ್ಲ ಸೇಮ್ ಅದೇ ಥರ ಬರುತ್ತೆ, ಇದೇ ಥರ ಬರುತ್ತೆ. ಪಾರ್ಟಿ ಮೋಡ್ ವಿತ್ ಬೆಟರ್ ಸೌಂಡ್ ಎಕ್ಸ್ಪೀರಿಯನ್ಸ್ ಅಂತ. ಅದು ಇವಾಗ ನಿಮಗೆ ವಿಡಿಯೋ ಮುಖಾಂತರ ದಾನ ಇತ್ತಲ್ವಾ, ಸೊ ಅದ್ರದ್ದು ನೋಡ್ತೀನಿ ಅಂತ ಹೇಳಿದ್ರೆ ಇದು 128 ಸ್ಮಾರ್ಟ್ ಅಡಾಪ್ಟಿವ್ ಸ್ಕ್ರೀನ್ ಡಿಸ್ಪ್ಲೇ ಬರುತ್ತೆ ನಿಮಗೆ. ಸೊ ನೋಡ್ತಾ ಇದ್ದೀರಲ್ಲ 120 Hz ಡಿಸ್ಪ್ಲೇ. ಏನಿದು 120 Hz ಡಿಸ್ಪ್ಲೇ ಅಂತ ಅಂದರೆ ಕೆಲವು ಮೊಬೈಲ್ಸಲ್ಲಿ 90 Hz ಅಂತ ಇರುತ್ತೆ, ಮತ್ತು 120 Hz ಅಂತ ಇರುತ್ತೆ. ಆಲ್ಮೋಸ್ಟು ಇವಾಗೆಲ್ಲ 120 Hz ಮೊಬೈಲೇ ಬರ್ತಾ ಇದೆ ಇತ್ತೀಚೆಗೆ ನೋಡಿದ್ರೆ. ಮುಂಚೆ ಎಲ್ಲ ಜಸ್ಟ್ ನಿಮ್ಗೆ ಬರೀ ನಾರ್ಮಲ್ 90 Hz ಬರುತ್ತೆ, 90 Hz ಬರ್ತಾಯಿತ್ತು. ಏನಪ್ಪ 128 Hz ಅಂತ ಹೇಳಿದ್ರೆ ಇದು ಡಿಸ್ಪ್ಲೇದು ಇವಾಗ ಫ್ರೆಂಡ್ಸ್ ನೀವು ಈ ಥರ ಸ್ಕ್ರಾಲ್ ಮಾಡುವಾಗ ಯೂಸ್ ಮಾಡಬೇಕಾದ್ರೆ ಆ ಸಾಫ್ಟ್ನೆಸ್ಸು ಅದು ಫೀಲ್ ಆಗುತ್ತಲ್ವಾ. ಸೊ ಆ ಡಿಸ್ಪ್ಲೇ ಸ್ಮೂತ್ನೆಸ್ಸೇ ನಿಮಗೆ 120 Hz ಬರುತ್ತೆ. ಅದು ರಿಫ್ರೆಶ್ ರೇಟ್ ಅಂತ ಹೇಳ್ತಾರೆ, ಅದು ನಿಮಗೆ 120 Hz ಬರುತ್ತೆ. ಇದು ಬಂದು 45 Watts ಸೂಪರ್ ವುಡ್ ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಜೊತೆಗೆ ಬರುತ್ತೆ. ಮತ್ತು 5000 mAh ಲಾರ್ಜ್ ಬ್ಯಾಟ್ರಿ ಕೂಡ ಬರುತ್ತೆ ನಿಮಗೆ. ಇದು ಮೀಡಿಯಾಟೆಕ್ ಡೈಮೆನ್ಸಿಟಿ 6300 ಪ್ರೊಸೆಸರ್ ಕೂಡ ಬರುತ್ತೆ. ಮತ್ತು ಯಾವಾಗಲೂ ಹೇಳಿದೆ ನಾನು ನಿಮಗೆ, ರ್ಯಾಮ್ ಬಂದು 8GB ರ್ಯಾಮ್ ಬರುತ್ತೆ, ಮತ್ತು 128GB ಸ್ಟೋರೇಜು, ಮತ್ತು 258GB ರ್ಯಾಮು, 256GB ಸ್ಟೋರೇಜ್ ನೋಡ್ತೀನಿ ಅಂದರೆ ಲಾರ್ಜ್ ಸ್ಟೋರೇಜ್ ನಿಮಗೆ ಸಿಗುತ್ತೆ. ಇದರಲ್ಲಿ ಕೂಡ ನಿಮಗೆ ವಿತ್ ಆರ್ಮರ್ ಬಾಡಿ ಬರುತ್ತೆ. ಇದು ಬಂದು ನಿಮಗೆ ಫ್ರೆಂಡ್ಸ್ ಇದು ವಾಟರ್ ಪ್ರೂಫ್ ಬರಲ್ಲ, ವಾಟರ್ ರೆಸಿಸ್ಟೆಂಟ್ ಬರುತ್ತೆ ನಿಮ್ಗೆ ಇದರಲ್ಲಿ. ಇದು IP64 ಬರುತ್ತೆ ವಿತ್ IP64 ಬರುತ್ತೆ. ಫಾಸ್ಟ್ ಟಚ್ ವಿತ್ IP64 ಬರುತ್ತೆ. ಸ್ಪ್ಲಾಶ್ ಟಚ್ ಅಂತ ಹೇಳಿದ್ರೆ ಫ್ರೆಂಡ್ಸ್ ಇದ್ರಲ್ಲಿ ನೋಡ್ತಾ ಇದ್ದೀರಲ್ಲ, ಇನ್ ಕೇಸ್ ಏನಾದರೂ ಡ್ರಾಪ್ಸ್ ಥರ ವಾಟರ್ ಏನಾದರೂ ಡಿಸ್ಪ್ಲೇ ಮೇಲೆ ಸ್ಪ್ರೆಡ್ ಆಯಿತು ಬೀಳ್ತು ಅಂತ ಹೇಳಿದ್ರೆ ಸೊ ಇದು ನಿಮಗೆ ಅವಾಯ್ಡ್ ಆಗುತ್ತೆ. ಅದೇನೇ ಸ್ಪ್ಲಾಶ್ ಟಚ್ ಅಂತ ಹೇಳೋದು. ಫ್ರೆಂಡ್ಸ್ ಇದಾದಮೇಲೆ ಇದರಲ್ಲಿ 2 ಕಲರ್ಸ್ ಬರುತ್ತೆ. ಸೊ ಇದು ಬಂದು ನಿಮಗೆ ಗ್ರೀನ್ ಕಲರ್ ನೋಡ್ತೀನಿ ಅಂತ ಹೇಳಿದ್ರೆ ಇದು ಎಮ್ರಾಲ್ಡ್ ಗ್ರೀನ್ ಅಂತ ಹೇಳ್ಬಿಟ್ಟು. ಸೊ ಇನ್ನೊಂದು ಕಲರ್ ಬಂದು ನಿಮಗೆ ಆಂಬರ್ ಆರೆಂಜ್ ಅಂತ ಹೇಳ್ಬಿಟ್ಟು ಅಂತ 2 ಕಲರ್ಸ್ ನಿಮಗೆ ಈ ಮಾಡೆಲ್ ನಿಮಗೆ ಸಿಗುತ್ತೆ, ಅವೈಲಬಿಲಿಟಿ ಸಿಗುತ್ತೆ. ಸೊ ಇದು ಇಲ್ಲಿಗೆ
ಈ ವಿಡಿಯೋಸ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ನ ನಿಮ್ಗೇನಾದರೂ ಯೂಸ್ಫುಲ್ ಆಯಿತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ನೋಡಿರಿ. ಧನ್ಯವಾದಗಳು.